ಇತ್ತೀಚೆಗೆ ಒಂದ್ 2-3 ತಿಂಗಳಿಂದ ಇಶ್ಯೂ ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾಗಿ ಈಗ ದೊಡ್ಡ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗಿದೆ. ಆದ್ರೆ ಈ ಇಶ್ಯೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದೇನೋ. ಆದ್ರೆ ಹಿಂದೆ ಕೆಲವ್ರು ಏನೆಲ್ಲ ತೀರ್ಮಾನ ಮಾಡಿದ್ರು, ಒಬ್ಬ ಪ್ರೈವೇಟ್ ಹೌಸ್ ಮುಂದ್ಗಡೆ ಕಟ್ಟುವಂಥದ್ದು ಮತ್ತೆ ಡೈರಿಗೆ ಅಡ್ಡವಾಗಿ ಕಟ್ಟುವಂಥದ್ದು ಅದೆಲ್ಲ ಸರಿ ಇರ್ಲಿಲ್ಲ. ಈಗ ಊರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಇದೇ ಜಾಗದಲ್ಲಿ, ಅಂದ್ರೆ ಈಗ ಹಿಂದೆ KH ಮುನಿಯಪ್ಪನವರ ಅನುದಾನದಲ್ಲಿ ಸಮುದಾಯ ಭವನ, ಸರ್ಕಾರಿ ಸಮುದಾಯ ಭವನ ಏನ್ ಕಟ್ಟಿದ್ದಾರೆ ಅದೆಲ್ಲ ಬೀಳುವ ವ್ಯವಸ್ಥೆಯಲ್ಲಿ ಇದೆ. ಅದನ್ನ ತಳ್ಳಿಬಿಟ್ಟಿದೆ, ಬೇರೆ ಹೊಸದಾಗಿ ಒಂದು ಕಟ್ಟಲಿಕ್ಕೆ ಅವಕಾಶವನ್ನ ಮಾಡಿ ಸಿಟಿ ಗ್ರಾಮ ಪಂಚಾಯತ್ ಅವರು ರೆಸಲ್ಯೂಷನ್ ಮಾಡಿದ್ದಾರೆ 10 ಗೊತ್ತು ಅಂತ. ಆದ್ರೆ 10 ಗೊತ್ತು ಅಂತ ಹೇಳುವಂತ ಪ್ರಶ್ನೆ ಇಲ್ಲ ಇಲ್ಲಿ. ಇದು ಪೂರ್ತಿ ಜಾಗ ಸಮುದಾಯ ಭವನ ಸರ್ಕಾರದ್ದೇ. ಅದಕ್ಕೆ ಇಲ್ಲಿ ಫ್ರಂಟ್ ಕಟ್ಟೋದಕ್ಕಿಂತಲೂ ಇದನ್ನ ಡೆಮಾಲೇಷನ್ ಮಾಡಿ ಕಟ್ಟುವಂಥದ್ದು ಸೂಕ್ತವಾಗಿರ್ತದೆ ಅನ್ನುವಂಥದ್ದು. ನಮ್ ಗೀತಮ್ಮ ಹೇಳ್ದಂಗೆ ನನ್ ಕೈವಾರ್ತಾತ್ನ ಅಂದ್ರೆ ತುಂಬಾ ಇಷ್ಟ. ಯಾಕಂತ ಹೇಳಿದ್ರೆ ಸುಮಾರು ವರ್ಷಗಳ ಹಿಂದೆನೆ ಒಂದು ಜಾತ್ಯತೀತ ಮೌಲ್ಯಗಳನ್ನ ಹಗಲಿರುಳು ಶ್ರಮಿಸಿ ಹಳ್ಳಿ ಹಳ್ಳಿ ಓಡಾಡಿ ಪ್ರಚಾರ ಮಾಡಿದಂತ ವ್ಯಕ್ತಿ ಆತ. ಅಂತ ವ್ಯಕ್ತಿಯ ಒಂದು ವಿಗ್ರಹ ನಿಮ್ಮೂರಲ್ಲಿ ಇರ್ತಕ್ಕಂಥದ್ದು, ಈ ಉಲ್ಲಂಕಲ್ ಇರ್ತಕ್ಕಂಥದ್ದು ನಮ್ಗೆಲ್ರಿಗೊಂದು ಹೆಮ್ಮೆ. ಅದರ ದಾಟಿಯಲ್ಲೇನೆ ಅಂಬೇಡ್ಕರ್ ಅನ್ನುವಂಥದ್ದು ಒಬ್ಬ SC/ST ಪಾಪ್ಯುಲೇಷನ್ಗೆ ಅಲ್ಲ. ಈಗ ನೋಡಿ ಬಣಜಿಗರು ಇದಾರೆ ಅನ್ನುವಂಥದ್ದು ಪ್ರಶ್ನೆ, ಇವತ್ತು ಬಣಜಿಗರು ರಿಸರ್ವೇಶನ್ ಇದೆ. ಇದು ಕುರುಬರು ಇದರಲ್ಲಿ ಅಂತ ಜನಾಂಗ, ಕುರುಬಗರು ರಿಸರ್ವೇಶನ್ ಇದೆ, ಒಕ್ಕಲಿಗರಿಗೂ ಇದೆ, ಇವತ್ತು ಕೊನೆಗೆ ಬ್ರಾಹ್ಮಣರಿಗೂ ರಿಸರ್ವೇಶನ್ ಇದೆ. ಯಾವ ಮಟ್ಟಕ್ಕೆ ಇದೆಯಪ್ಪ ಅಂತ ಹೇಳಿದ್ರೆ ದಲಿತರು, ಒಕ್ಕಲಿಗರು, ಕುರುಬರು, ಲಿಂಗಾಯತ್, ಬಣಜಿಗರು ಇದಾರಲ್ಲ ಅವ್ರಿಗಿಂತಲೂ ಹೆಚ್ಚು ರಿಸರ್ವೇಶನ್ 10% ಬ್ರಾಹ್ಮಣರಿಗೆ ಬಂದಿದೆ ಇವಾಗ. ಆದ್ರೆ ಇವತ್ತು ಅವರ ಮನಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ರಿಸರ್ವೇಶನ್ ಇದೆಯಪ್ಪ ಅಂತ ಹೇಳಿದ್ರೆ ಅದು SC/ST ಮಾತ್ರ ಅಂದ್ರೆ ಒಂದು ತಪ್ಪು ತಿಳುವಳಿಕೆ. ಇಲ್ಲಿ ಅದು ಬೇರೆ ದಾಟಿ. ಇವತ್ತು ನಾನು ಬೆಳಗ್ಗೆ ಜಿಲ್ಲಾಧಿಕಾರಿಗಳನ್ನ ಬೇರೆ ಕಾರಣಕ್ಕೆ ಮೀಟ್ ಮಾಡ್ಲಿಕ್ಕೆ ಹೋಗಿದ್ದಾಗ ನಾನು ಹೇಳಿದೆ, ಉಲ್ಲಂಕಲ್ದು ಏನ್ ಮಾಡಿದಿರಿ ಅಂತ. ಉಲ್ಲಂಕಲ್ದು ಈಗ ಇವ್ರಿಗೆ ಜಿಲ್ಲಾ ಪಂಚಾಯತಿ CO ಅವ್ರಿಗೆ ಒಪ್ಸಿದಿರಿ, ಅವರು ಬೇಗ ಸೆಟಲ್ ಮಾಡ್ತಾರೆ ಅಂತ. ಆಮೇಲೆ ನಿನ್ನೆ ಬೇರೆ ಸಂಘಟನೆಗಳು, ಅದಕ್ಕಿಂತ ಮೊದಲು ಬೇರೆ ಸಂಘಟನೆಗಳು ಇವೆಲ್ಲ ಒಟ್ಟುಗೂಡಿಕೊಂಡು ಒಂದು ಹೋರಾಟವನ್ನ ಮಾಡ್ತಾ ಇದಾರೆ. ಆದ್ರೆ ಒಂದು ದುರಾದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡ್ಲಿಕ್ಕೂ ಹೋರಾಟದ ಪರಿಸ್ಥಿತಿ ಬರ್ತದ ಅನ್ನುವಂಥದ್ದು ಒಂದು ನೋವಿನ ಸಂಗತಿ. ಇಷ್ಟು ವರ್ಷಗಳಾದ ನಂತರನು, ಈಗ ಸ್ವತಂತ್ರ ಬಂದು 80 ವರ್ಷಗಳಾಗ್ತಾ ಬಂದಿದೆ, ಸಂವಿಧಾನ ನಮ್ಗೆ ಬಂದು 75 ವರ್ಷಗಳು ಆಗ್ತಾ ಇದೆ. ಆದ್ರೆ ಇವತ್ತೂ ಸಹ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಗ್ಗೆ ಬೇರೆಯವರು ಯಾಕೆ ತಪ್ಪು ಕಲ್ಪನೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ನನ್ಗಿರ್ತಕ್ಕಂಥ ಒಂದು ಆತಂಕ, ನೋವು ಅನ್ನೋಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸರ್ವ ಜನಾಂಗನೂ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗನೂ, ಅವ್ರು ವಿರೋಧ ಮಾಡೋಂಥವ್ರು ಇರ್ಲಿ, ಬೈಯುವಂಥವ್ರು ಇರ್ಲಿ, ಸಹಮತ ವ್ಯಕ್ತಪಡಿಸುವಂಥವ್ರು ಇರ್ಲಿ, ಅವರೆಲ್ಲರ ಪರವಾಗಿ ಒಂದು ಸಂವಿಧಾನವನ್ನ, ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲಿ ಇಂಥ ಸಂವಿಧಾನ ಇಲ್ಲ ಅಂತ ಸಂವಿಧಾನವನ್ನ ಕೊಟ್ಟು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ಅಂತ ವ್ಯಕ್ತಿಯ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಎಷ್ಟು ದಿನ ಆದ್ರೂ ನೀವು ಬಿಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಅನ್ನೋಂಥ ಪ್ರಶ್ನೆ ನನ್ ಕಾಡ್ತಾ ಇದೆ. ದಯವಿಟ್ಟು ಬೇರೆ ಎಲ್ಲ ಜನಾಂಗ ಜಾತಿಯವರಲ್ಲಿ ಊರಲ್ಲಿ ಇದ್ದಾರಲ್ಲ ಅವ್ರೆಲ್ರು ನಾವು ವಿನಂತಿ ಏನ್ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ಸೇರ್ಕೊಂಡು, ನಾವೆಲ್ಲ ಹೊರಗಿನವರು, ಯಾರು ಈಗ ಬಂದಿರ್ತಕ್ಕಂಥ ಮುಖಂಡರೆಲ್ಲನು ಏನೋ ನಮ್ಮ ಜನಾಂಗಕ್ಕಾಗ್ಲಿ ಆ ಊರಿನಲ್ಲಿ ಒಂದು ಬೆಂಕಿ ಬಿದ್ದಿದೆ, ಅದನ್ನೇನಾದ್ರು ತಣ್ಣಗ್ ಮಾಡೋಣ ಅಂತ ನಾವು ಬಂದಿದ್ದೀರಿ. ಆದ್ರೆ ಎಷ್ಟು ದಿನ ತಣ್ಣಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮ ಮನಸ್ಸುಗಳು ಒಳ್ಳೆ ರೀತಿಯಾಗಿ ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನ ಸ್ಥಿತಿ ಏನ್ ವಿಷ ತುಂಬಿಕೊಂಡಿದ್ರೆ ಅಂಬೇಡ್ಕರ್ ವಿರುದ್ಧವಾದಂತ ಒಂದು ಮನಸ್ಥಿತಿ ಅದು ಬಿಡ್ಲಿಲ್ಲ ಅಂತ ಹೇಳಿದ್ರೆ ಇದು ಒಳ್ಳೆ ನಿಟ್ಟಿನಲ್ಲಿ ಊರು ಬೆಳಿಲಿಕ್ಕೆ ಅವಕಾಶಗಳಾಗೋದಿಲ್ಲ. ದಿನ ಬೆಳಗಾದ್ರೂ ಒಬ್ರ ಮುಖ ಒಬ್ರು ನೋಡ್ಕೋಬೇಕಾಗುತ್ತೆ. ಇವತ್ತೇನು ಎಲ್ಲಾ ಜಾತಿಯವರು ಇದಾರೆ, ನೀವು ಆ ಜಾತಿಯವರೆಲ್ಲ ಸೇರ್ಕೊಂಡು ಇಲ್ಲಿ ಏನು ಇವತ್ತು ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ದಾರೆ 10/10, ಇದೇ ಜಾಗದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಿಲ್ಲಿಸುವಂಥದ್ದು ಒಳ್ಳೇದಿದೆ. ಇದ್ರ ಪರವಾಗಿನೇ ನಾವು ಜಿಲ್ಲಾಡಳಿತವನ್ನ ಇಲ್ಲಿಂದ ಹೋದ ತಕ್ಷಣ ನಾವು ಮಾತಾಡ್ತೀರಿ. ಆದ್ರೆ ನಿಮ್ಮಲ್ಲಿ ಊರಿನ ಜನರಲ್ಲಿ ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ, ದಿನ ಬೆಳಗಾದ್ರೆ ಒಬ್ಬರು ಮುಖ ನೋಡ್ಕೋಬೇಕಾಗುತ್ತೆ. ಆ ಕಾರಣಕ್ಕಾಗಿ ನೀವು ಯಾರು ನಿಮ್ಮ ಮಧ್ಯೆ ಒಂದು ವಿಷಯವನ್ನ ಕೆಲವರೆಲ್ಲ ತುಂಬಿಕೊಂಡಿದ್ರಲ್ಲ, ಅದಕ್ಕೆ ಕಾಣದ ಕೈಗಳು ಇರ್ಬೋದು, ಇದಕ್ಕೆ ಈ ಜಗಳ ಇಡ್ಲಿಕ್ಕೆ ಬೇರೆ ಬೇರೆ ರಾಜಕೀಯ ವ್ಯವಸ್ಥೆನೂ ಇರ್ಬೋದು. ಅದನ್ನೆಲ್ಲ ಬಿಟ್ಟು ಹಿಂದೆ ಯಾವ ರೀತಿ ಒಗ್ಗಟ್ಟಿನಿಂದ ಸಹಮತದಿಂದ ಇದ್ರು ಅದೇ ರೀತಿಯಾಗಿ ಮುಂದುವರಿಬೇಕು. ಮತ್ತೆ ಈ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಕಟ್ಟೋದ್ರಲ್ಲಿ ಎಲ್ಲರೂ ಸರ್ವ ಜನಾಂಗದವರನ್ನು ಒಟ್ಟಾಗಿ ಸೇರಿ ಮುಂದೆ ಹೋಗ್ಬೇಕು ಅನ್ನುವಂಥದ್ದನ್ನ, ಶಾಂತಿ ಸುವ್ಯವಸ್ಥೆಯಿಂದ ಈ ಊರಿನ ಜನ ಇರಬೇಕು ಅನ್ನುವಂಥದ್ದನ್ನ ಹೇಳಿ ನಾನು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ.